ದೊಡ್ಡ ಅಲ್ಕಾ ವಿಷಯನೂ ಅಲ್ವೇ ಇಲ್ಲ. ಅದು ಬಿಟ್ಟು ನೀವು ಸೋಷಿಯಲ್ ಮೀಡಿಯಲ್ಲಿ ಆ ಕೆಟ್ಟದಾಗಿ ಕೆಳಗಡೆ ಎಲ್ಲ ಬೈದಿರ್ತಾರೆ, ಅಲ್ಕಾ ಮಾತು ಇದನ್ನ ನೋಡ್ಬೋದು, ಆ ಕೆಳಗಡೆ ಇರೋದನ್ನ ನೋಡೋಕ್ಕಾಗಲ್ಲ. ಯಾವಾಗ ಸಂಸಾರಸ್ಥರು ಅದನ್ನೆಲ್ಲ ನೋಡಲ್ವಾ? ಅದು ಅಪಮಾನ ಆಗಲ್ವಾ? ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಜನ? ಬರೀ ಈಗ ಅವ್ರು ಕೊಲೆ ಬೆದರಿಕೆ ಎಲ್ಲ ಹಾಕ್ತಾರೆ, ಲೈವ್ ಆಗಿ ರೆಡ್ ಹ್ಯಾಂಡ್ ಆಗೇ ಹಾಕ್ತಾರೆ, ಅದಕ್ಕೆ ಯಾಕೆ ಯಾರು ಧ್ವನಿ ಎತ್ತಲ್ಲ? ಈಗ ಮೇಲ್ಗಡೆ ಬಂದು ಅದು ನನ್ನ ಇಷ್ಟ, ನನ್ನ ಖುಷಿಗೆ, ಅದಕ್ಕೆ ಸಾಂಗ್ ಮ್ಯಾಚ್ ಆಯ್ತು ಹಾಕೊಂಡೆ. ಆದ್ರೆ ಕೆಳಗಡೆ ಬರೋ ಪದಗಳು ಬೇರೆ ಹೆಂಗಸರುಗಳು ಇದನ್ನ ನೋಡ್ಬೋದು, ಇದನ್ನ ನೋಡಕ್ಕಾಗತ್ತಾ? ಆ ಲೆಕ್ಕಕ್ಕೆ ಕೆಳಗಡೆಯಿಂದ ಫುಲ್ ಕೆಳಗಡೆ ಮಾತಾಡಿರ್ತಾರೆ, ಬರೀ ಆ ಥರದ್ದೇ ಮಾತಾಡಿದ್ದಾರೆ, ಅಷ್ಟು ಕಚಡಾಗಿ ಮೆಸೇಜ್ಗಳು ಮಾಡಿದ್ದಾರೆ. ಅಲ್ಲ, ಕಮೆಂಟ್ಸ್ಗಳಿಗೆ ನಾವು ಯಾರು ಇದು ಕೊಡೋಕೆ ಆಗೋದೇ ಇಲ್ಲ, ಯಾಕಂದ್ರೆ ಕಮೆಂಟ್ಸ್ ಅನ್ನೋದು ಯಾರು ಬೇಕಾದ್ರೂ ಮಾಡ್ತಾರೆ, ಅದು ಯಾರು ಮಾಡ್ತಾವ್ರೆ ಅಂತಲೂ ಗೊತ್ತಾಗೋದಿಲ್ಲ. ಅದ್ರೂ ಬಟ್ ನಾವು ಅಂದರೆ ಈಗ ನಾವು ಸೆಲೆಬ್ರಿಟಿಗಳು ಅಂತ ಬಂದಾಗ ಈಗ ಜನರ ಪ್ರಕಾರ ನೀವು ಆ ವಿಡಿಯೋ ಹಾಕಿದ ತಪ್ಪು ಅಂತನಾ ಅಥವಾ ಸಾಂಗ್ ಹಾಕಿದ ತಪ್ಪು ಅಂತನಾ, ಯಾವ ರೀತಿ ಬಂತು ನಿಮ್ಮ ಒಳಗಡೆ? ವಿಡಿಯೋಗೆ ಆ ಸಾಂಗ್ ಹಾಕಿ ತಪ್ಪು ಅನ್ನೋ ಥರ. ಓಕೆ, ಆ ಥರ ವಿಡಿಯೋಗೆ ಆ ಸಾಂಗ್ ಆಗಿ ತಪ್ಪು ಥರ. ಬಟ್ ನಿಮ್ಗೆ ಏನು ಅನಿಸ್ತು ಸರ್ ಅದೆಲ್ಲ ಮಾಡೋದ್ಮೇಲೆ? ತಪ್ಪು ಅಂತ ಅನ್ಸಿಲ್ಲ, 1% ಅನ್ಸಿಲ್ಲ ಸರ್. ಸೊ ನೀವು ಅಭಿಮಾನಿಗಳು ಏನಾದ್ರು ಕೇಳ್ಬೋದಾ, ನೀವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಥವಾ ನಾನು ಹಾಕಿದ ಉದ್ದೇಶ ಬೇಡ್ಕೊಳ್ಳಿ ಅಂತ ಹೇಳಿಲ್ಲ. ಇಲ್ಲಿ ನನಗೆ ಯಾವತ್ತೂ ಸಮಸ್ಯೆನ ದೊಡ್ಡದು ಮಾಡಕ್ ಬಂದಿಲ್ಲ. ಬುದ್ಧಿ ನಾನು ಹೇಳ್ಬಿಡ್ತೀನಿ ಸರ್, ನಾನು ಯಾರ ತಂಟೆಗೂ ಹೋಗಲ್ಲ, ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರನ್ನೂ ಇನ್ಸಲ್ಟು ಮಾಡಲ್ಲ. ನನ್ನ ಪಾಡು, ನನ್ನ ಶೋಕಿ, ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಬಟ್ಟೆ, ನನ್ನ ನಾಯಿ. ನಾನು ಆ ಥರ ಇರೋನು. ನಾನು ಕಂಡೋರ್ ವಿಷಯಕ್ಕೆ ಹರ್ಟ್ ಆಗೋದು, ಅವ್ರಿಗೆ ತೊಂದರೆ ಮಾಡೋದು ಲೈಫಲ್ಲಿ ಮಾಡೇ ಇಲ್ಲ. ಆದರೆ ನನ್ನ ತಂಟೆಗೆ ಯಾರು ಬಂದರೆ 100%ವರೆಗೂ ಸುಮ್ಮನೆ ಇರ್ತೀನಿ, 110%ವರೆಗೂ ಸುಮ್ಮನೆ ಇರ್ತೀನಿ. ಅದಾದಮೇಲೆ ಬಂದರೆ ನಾನು ಏನು ಬೇಕು ಪೇಪರು ಪೆನ್ನು ಲೀಗಲ್ಲಾಗೆ ನಾನು ಕಾನೂನು ಪ್ರಕಾರನೇ ಹೋಗೋದು. ಅವ್ರ ಥರ ಯಾವುದು ರೌಡಿಸಮ್ ಯೂಸ್ ಮಾಡ್ಕೊಳ್ಳಲ್ಲ. ಹಳೆ ಡಾನ್ಗಳ ಕೈಲೆಲ್ಲ ಫೋನ್ ಹೊಡ್ಸೋದು, ಬೆದರಿಕೆ ಹಾಕ್ಸೋದು ಅವೆಲ್ಲ ನಮ್ಮ ಹತ್ರ ನಡೆಯೋದು ಇಲ್ಲ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಅವ್ರು 100 ಜನ ಅಲ್ಲ 1,00,000 ಜನ ಬರಲಿ ಅಂತಲೂ ನಾನು ಚಾಲೆಂಜು ಮಾಡಿದ್ದೀನಿ. ನಾನು ಆ ಥರ ಎದುರು ಪುಕ್ಲನೂ ಅಲ್ಲ. ಅವತ್ತಿಂದ ನಾನು ಬರೀ ಕಾನೂನು ಮುಖಾಂತರನೇ ಹೋಗೋದು. ಪೇಪರು ಪೆನ್ನು, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಇಷ್ಟರಲ್ಲೇ ನಾನು ಆಟ ಆಡೋದು. ಅವರು ಏನು ಬೇಕು ಅವ್ರು ಅನಿಸಿದ್ದು ಅವ್ರು ಮಾಡ್ಕೊಳ್ಳಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ಬೇಕೋ ಅದ್ರ ತಕ್ಕಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲ ಸರ್, ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಇದೇ ವಿಷಯಕ್ಕೆ ಪೊಲೀಸ್ ಸ್ಟೇಷನ್ FIR ಮಾಡೋದು ಅಂತ ಹೇಳೋದು ಏನಾಯಿತು? ಅಲ್ಲ, ಇದು ರಜತ್ ಆಮೇಲೆ ಧನರಾಜ್ ಮೇಲೆ FIR ಆಗಿತ್ತು. ಇಲ್ಲ, ಅದೊಂದು ಸುಳ್ಳು, ಅದು ಅಫೆನ್ಸ್. ಇನ್ನೊಂದು ಹೇಳಿದ್ದಾರೆ, ಇವ್ರು ಬಂದು ಚೆನ್ನಮಂಕೆರೆ ಅಚ್ಚುಕಟ್ಟಿಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಅವಾಗ ಅವರು ಸುಸ್ಸು ಮಾಡಿರೋ ವಿಡಿಯೋ ತೋರಿಸ್ಬಿಟ್ಟು ನೋಡಿ ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೋಗಿದ್ದಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಬೈಕ್ ಕಳಿಸಿದ್ದಾರೆ, ಅದ್ರಲ್ಲಿ ಅಫೆನ್ಸ್ ಏನಿದೆ ಅಂತ ಬೈಕ್ ಕಳಿಸಿದ್ದಾರೆ. ಅಲ್ಲಿಂದ ತಿರ್ಗಾ ಬನಶಂಕರಿ ಸ್ಟೇಷನ್ಗೂ ಹೋಗಿದ್ದಾರೆ, ಸೈಬರ್ ಇದಕ್ಕೆ. ಅಲ್ಲೂ ಅಫೆನ್ಸ್ ಏನಿದೆ ತೋರಿಸು, ಆಮೇಲೆ ಎಲ್ಲಿ ಏನು ಹೆಸರು ಹಾಕಿದ್ದಾರೆ ಅಂತ ಬೈದು ಕಳಿಸಿದ್ದಾರೆ. ಅವರು ವಿತೌಟ್ ಕಂಪ್ಲೇಂಟು ಮೀಡಿಯಾಗೆ ಸ್ಟೇಷನ್ ಬೋರ್ಡ್ ಮುಂದೆ ನಿಂತ್ಕೊಂಡು ಕಂಪ್ಲೇಂಟ್ ನನ್ನ ಮೇಲಾಗಿದೆ ಅಂತ ಸುಳ್ಳು ಪ್ರಚೋದನೆ ಮಾಡಿದ್ದಾರೆ, ಸುಳ್ಳು ಪ್ರಚಾರ ಮಾಡಿದ್ದಾರೆ. ಅದು ಅಫೆನ್ಸ್. ಅಂದರೆ ಒಂದು ಕಂಪ್ಲೇಂಟ್ ಆಗದೆ ಒಬ್ಬ ವ್ಯಕ್ತಿ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಆಗಿದೆ ಅಂತ ಎಲ್ಲರಿಗೂ ಇಂಟರ್ವ್ಯೂ ಕೊಡೋದು ಅಫೆನ್ಸು. ನಂದು ಬಂದು FIR ಆಗಿದೆ, ಅದರಿಂದ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳೋಕ್ಕೂ ಇಷ್ಟಪಡ್ತೀನಿ, ಫಸ್ಟ್ ಇಬ್ಬರ ಮೇಲೆ FIR ಆಗಿದ್ದು. ನಾನು ಅವಾಗ ವಿನಯ್ ಗೌಡ ಅವ್ರು ಸ್ವಲ್ಪ ಒಳ್ಳೆಯವರು ಅಂತ ಅವ್ರದ್ದು ಇದ್ರೂ ಪಾಯಿಂಟ್ಗಳು, ವಾಯ್ಸ್ ಮೆಸೇಜ್ ಎಲ್ಲ ಇದ್ರೂ ನಾನು ಅವ್ರ ಮೇಲೆ ಹೆಸರು ಸೇರಿಸಿರಲಿಲ್ಲ. ಆದರೆ ಅವ್ರ ಬರ್ಡೇ ದಿನ ಸಾಯಂಕಾಲ ಸುಮಾರು 6:45, 6:15 ತುಂಬ ಕೆಟ್ಟದಾಗಿ ತಿರ್ಗಾ ಮೆಸೇಜ್ ಮಾಡ್ತಾರೆ. ಆ ಕಾರಣದಿಂದ ಈಗ 2 ದಿವಸ ಹಿಂದೆ ಅವ್ರ ಮೇಲೂ FIR ಆಗಿದೆ. ಇಷ್ಟರಲ್ಲೇ ಅವರು ಅರೆಸ್ಟ್ ಆಗ್ತಾರೆ. ಈಗ ಸದ್ಯಕ್ಕೆ ನೋಟಿಸ್ ಕಳಿಸಿದ್ದಾರೆ. ರಜತ್ ಅವರು ಸ್ಟೇಷನ್ಗೆ ಅಟೆಂಡ್ ಮಾಡದೆ ಎಲ್ಲೋ ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲೋ ಹೋಗಿದ್ದಾರೆ ಅಂತ ನ್ಯೂಸ್ ಹೇಳಿದ್ರು. ಅಂದರೆ ಇನ್ನೂ ಸ್ಟೇಷನ್ಗೂ ಬಂದಿಲ್ಲ, ಅವ್ರು ಬೇಲು ತೊಗೊಂಡಿಲ್ಲ. ಹಂಗೆ ವಿನಯ್ ಗೌಡ ಅವ್ರ ಮೇಲೂ FIR ಆಗಿದೆ. ಅವ್ರನ್ನೂ ಇನ್ನೊಂದು 2-3 ದಿವಸದಲ್ಲಿ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ. ಸರ್ ಆಕ್ಚುಲಿ ಇದು ವಿಚಾರ ಸಿಂಪಲ್ ವಿಚಾರನ ಇಷ್ಟು ದೊಡ್ಡದಾಗಿದೆ ಅಂತ ಅನಿಸ್ತದೆ ಏನಾದ್ರು? ಯಾಕಂದ್ರೆ ನೀವು ನನಗೆ ಕಡ್ಲೆಪುರಿ, ಆ ಕಡ್ಲೆಪುರಿಗೆ ಬೆಂಕಿ ಎಲ್ಲ ಹಾಕಿದಿ 3 ಜನ. ಅದನ್ನ ದೊಡ್ಡದಾಗಿ ಪ್ರಚೋದನೆ ಮಾಡಿ ಬೆಂಕಿ ತುಪ್ಪ ಎಲ್ಲ ಹಾಕಿ ಬೆಂಕಿ ಮಾಡಿ ಸರ್ದು ಮರ್ಯಾದೆ ಹೋಗೋ ಥರ ಜನಕ್ಕೆ ಗೊತ್ತಾಗೋ ಥರ ಮಾಡಿದ್ದೇ ಈ 3 ಜನ. ಇವ್ರು 3 ಜನ ಅದಕ್ಕೇನು ಕಮೆಂಟ್ ಹಾಕದೆ ಪ್ರಚೋದನೆ ಮಾಡೋದು. ಅದು ಏನು 5 ನಿಮಿಷಕ್ಕೆ ಸರ್ ಅಲ್ಲೇ ಕೆಳಗಡೆ ಹಂಗೆ ಟಕಟಕ ಅಂತ ಎಲ್ಲ ಅಣ್ಣ ತಮ್ಮಂದ್ರ ಥರ ಈಗ ಬರಲಿ ಎಲ್ಲ ಅಣ್ಣ ತಮ್ಮಂದ್ರು ನೋಡ್ಕೊತೀನಿ, ಲೀಗಲ್ ಆಗಿ ನೋಡ್ಕೊಳ್ತೀನಿ. ಸರ್ ಆ್ಯಕ್ಚುಲಿ ಏನಂದರೆ ನಾನು ಏನಕ್ಕೆ ಆ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಎದುರುಕೊಂಡು ಇದ್ಕೊಡಿ ಅಂತಲ್ಲ, ಅಭಿಮಾನಿಗಳಿಗೆ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ಟರೆ
ಅಂದ್ರೆ ಇದು ಇವ್ರು ಜಾಸ್ತಿ ಬೆಳೆಸೋದು ನನ್ನ ಹಿಸ್ಟ್ರಿಲೇ ಇಲ್ಲ, ಹಿಸ್ಟ್ರಿಲಿ ಇಲ್ಲ. ಏನು ಅದ್ರ ಬಗ್ಗೆ ಹೇಳ್ತೀನಿ, ಏನ್ ಹೇಳ್ಬೇಕು. ಅಲ್ಲ ಅದು ಈಗ ಅದು ನೀವೇನು ವಿಡಿಯೋ ಹಾಕ್ತೀರಾ, ಹೌದು. ಮತ್ತೆ ಅದೊಂದು ಅದಾದ್ಮೇಲೆ ನೆಕ್ಸ್ಟ್ ಈಗ ರೀಸೆಂಟ್ ಒಂದು ವೈರಲ್ ಆಗಿದೆ, ಅವ್ರಿಗೇನು ಕೊಂಬಿದ್ಯಾ ಅನ್ನೋದು. ಸೊ ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಅಭಿಮಾನಿಗಳಿಗೆ ನಾನು ಈ ರೀತಿ ಮಾಡಿರೋದು ನನ್ನ ಶೋಕಿಗೆ ನನ್ನ ಇಷ್ಟಕ್ಕೆ ನಾನು ಮಾಡ್ಕೊಂಡು ನಾನೇ ದಾದಾ ಯಾರು ಗೊತ್ತಾ ಅಂದ್ಬಿಟ್ಟು ಅದ್ರ ವರ್ಡಿಂಗ್ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ, ದಾದಾ ಯಾರು ಗೊತ್ತಾ ಅಂದಾಗ ಮಖ ಕಾಣಿಸಲ್ಲ, ಹಿಂಗ್ ತಿರುಗಿದಾಗ ದಾದಾ ಡಾಕ್ ಸತೀಶ್ ಅಂದ್ರೆ ನನ್ನ ಮಗ ನಾನು ಡಾಕ್ ಸತೀಶ್ ಅನ್ನೋದು ಅಷ್ಟೇ. ಇದರಲ್ಲಿ ತಮಾಷೆ ತರ ಅಷ್ಟೇ. ಅಂದ್ರೆ ನಾನು ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ ಅಂತ 5-6 ಚಾನಲ್ ಅಲ್ಲಿ, ಅದು ರಜತ್ ಅವ್ರ ಚಾನಲ್ ಅಲ್ಲೂ ಹೇಳಿದ್ದೆ. ಅಂದ್ರೆ ಬೇರೆಯವ್ರು ಹುಚ್ಚೋಯ್ದ್ರೆ ನ್ಯೂಸ್ ಆಗುತ್ತಾ, ನಾನು ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಆದ್ರೆ ನನ್ನ ಸ್ಪೆಷಾಲಿಟಿ ನಾನು ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ, ಪ್ರಚಾರ ಆಗುತ್ತೆ ಅನ್ನೋದು ನನ್ನ ಕೆಪಾಸಿಟಿ. ಅಂದ್ರೆ ನನ್ನ ಕೆಪಾಸಿಟಿ ಬಗ್ಗೆ ನನಗೆ ಹೆಮ್ಮೆ ಇದೆ. ಆ ಕೆಪಾಸಿಟಿನ ನಾನು ಹೇಳ್ಕೊಂಡಿರೋದು, ಅದನ್ನು ತೋರಿಸ್ಕೊಳಕ್ ನಾನು ಹಾಕಿರೋದು. ಅದಕ್ಕೆ ಸಾಂಗ್ ಇದೆ ಸೂಟ್ ಆಗ್ತಾ ಇದ್ದಿದ್ದು. ಅದು ಬಿಟ್ಟು ಇನ್ಯಾವುದೋ ಹಾಡು ನನಗೆ ಇದು ಯಾರು ಗೊತ್ತಾ ಅನ್ನೋದು ಇನ್ನೆಲ್ಲೂ ಹಾಡು ಇರಲಿಲ್ಲ. ಯಾಕಂದ್ರೆ ನಾನು ಅದು ಸುದೀಪ್ ಸರ್ದ ಹಾಡು ಅವೆಲ್ಲ ನಂಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ನಾನು ಮೂವಿನೂ ನೋಡಿಲ್ಲ ಅದು. ಆಯ್ತಾ, ಹಾಕಿದ್ಮೇಲೆ ಇವ್ರು 3 ಜನ ಪ್ರಚೋದನೆ ಮಾಡಿದ್ರು. ಪ್ರಚೋದನೆ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅವಾಗ ತೆಗಿ ಅಂತೆಲ್ಲ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು. ನೀವೆಲ್ಲ CM ಬಂದು ಹೇಳಿದ್ರು ತೆಗಿಯಲ್ಲ ಅಂತ ನಾನು ಎಲ್ಲ ಕಡೆ ಹೇಳಿದ್ದೀನಿ. ಇದ್ರದ್ದು ಮುಗೀತು, ಇದರಲ್ಲಿ ತಪ್ಪೇ ಇಲ್ಲ. ಅದರಿಂದ ನಾನು ತೆಗೆದೂ ಇಲ್ಲ, ತೆಗಿಯೋದು ಇಲ್ಲ. ಯಾರೇ ಹೇಳಿದ್ರು ತೆಗಿಯಲ್ಲ. ಯಾರು ದೊಡ್ಡವರೆಲ್ಲ ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ಇದ್ರಲ್ಲಿ ದಯವಿಟ್ಟು ಇನ್ವಾಲ್ವ್ ಆಗಬೇಡಿ, ಇದು ಲೀಗಲ್ಲಾಗಿ ಹೋಗ್ತಾ ಇದೆ, ದಯವಿಟ್ಟು ನೀವು ಇನ್ವಾಲ್ವ್ ಆಗಬೇಡಿ ಅಂತ ದೊಡ್ಡವ್ರಿಗೂ ಹೇಳಿದ್ದೀನಿ. ಅದ ಹೆಸರು ನೆಕ್ಸ್ಟ್ ಬರ್ತಾ ಅವ್ರು ಏನಾರ ಜಾಸ್ತಿ ಮಾಡಿದ್ರೆ ಅವ್ರ ಹೆಸರು ಹೇಳ್ತೀನಿ. ಅದಾಗ್ತಿದ್ದಂಗೆನೆ ಇದು ಕೊಂಬಿದೆ ಅಂತ ಕೊಂಬುದು ಬಂದು, ನಾನು ಸುದೀಪ್ ಸರ್ಗೆ 2 ಕೊಂಬಿದೆಯಾ ಅಂತ ಕೇಳೇ ಇಲ್ಲ, ಹೇಳೂ ಇಲ್ಲ. ಯಾಕಂದ್ರೆ TV9 ಫುಲ್ಲು ಲಾಸ್ಟ್ವರೆಗೂ ನೋಡಿ. ಅವರು ನಟರು ಅಂತ ಬರುತ್ತೆ. ಅಂದ್ರೆ ಈಗ ಎಲ್ಲ ಇವಾಗ ನಿಮ್ ಫೀಲ್ಡ್ ಅಲ್ಲಿ ನಂಬರ್ 1 ನಟರು ಅಂದ್ರೆ ಅವ್ರದ್ದು ಹೆಸರು ಬರುತ್ತೆ ಅಂತ ಹೇಳ್ತಾರೆ ಅವರು. ಅದನ್ನು ಕ್ಲಾರಿಟಿ ಕೊಡ್ತೀನಿ ಸರ್. ಇವಾಗ ಅವರು ಕೆದಕ್ತಾನೆ ಇರ್ತಾರೆ. ಅಂದ್ರೆ ಅವ್ರು ಅಷ್ಟು ಫೇಮಸ್ಸು, ನೀನು ವೇಸ್ಟ್ ತರ ಕೆದಕ್ತಾ ಇರ್ತಾರೆ. ಅಂದ್ರೆ ನನ್ನನ್ನು ವೇಸ್ಟ್ ಅಂತ ನಾನು ಅದಕ್ಕೆ ಹೇಳ್ತೀನಿ. ಅವ್ರು ಎಲ್ಲಿವರೆಗೂ ಫೇಮಸ್ ಈಗ ಅರ್ಧ ಇಂಡಿಯಾನ, ಕರ್ನಾಟಕನ, ಫುಲ್ ಇಂಡಿಯಾನ, ಫುಲ್ ವರ್ಲ್ಡ್. ಇವಾಗ ಎಲ್ಲದಕ್ಕೂ ಕ್ಯಾಟಗರಿ ಇರುತ್ತೆ ಸರ್. ಇವಾಗ ಸ್ಟೇಟ್ ಲೆವೆಲ್ಲು, ಇಂಡಿಯಾ ಲೆವೆಲ್ಗೆ ಏನ್ ಹೇಳ್ತಾರೆ, ದೇಶದ ಲೆವೆಲ್ಲು, ವರ್ಲ್ಡ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಲು. ನಂಗೆ ಇಂಗ್ಲಿಷ್ ಬರಲ್ಲ. ಮೂರು ಲೆವೆಲ್ ಇರುತ್ತೆ. ಈಗ ಮಾಡಿದ ಕಾಮಿಡಿ ಸರ್ ನೀವು. ನಮ್ಮ ತಾಯಣೆ ಬರಲ್ಲ. ಓಕೆ ಹೇಳಿ. ನಮ್ಮ ತಾಯಣೆ ಇಂಗ್ಲಿಷ್ ಬರಲ್ಲ. ಆಯ್ತಾ, ಆ ತರ ಕ್ಯಾಟಗರಿ ಬರುತ್ತೆ. ಇವಾಗ ಅವ್ರ ಫೀಲ್ಡಲ್ಲಿ ಅವರು ನಂಬರ್ 1. ಅದು ಎಲ್ಲಿವರೆಗೂ. ತಿರ್ಗಾ ಇವಾಗ ನೀವು ನಿಮ್ ಫೀಲ್ಡಲ್ಲಿ ಇವಾಗ ಇಷ್ಟು ಜನ ಮೀಡಿಯಾ ಬಂದಿರ, ಇಷ್ಟು ಜನದಲ್ಲಿ ಇವಾಗ ನೀವು ಸೀನಿಯರ್ ಇದ್ರೆ ನೀವು ನಂಬರ್ 1. ಓಕೆ, ಈಗ ನೀವು ನಿಮ್ಮ ವೃತ್ತಿಗೆ ನೀವು ವ್ಯಾಲ್ಯೂ ಕೊಡ್ತೀರಾ, ನಾನು ನನ್ನ ವೃತ್ತಿಗೆ ವ್ಯಾಲ್ಯೂ ಕೊಡ್ತೀನಿ, ಅವ್ರ ವೃತ್ತಿಗೆ ವ್ಯಾಲ್ಯೂ ಕೊಡ್ತೀನಿ. ಹಂಗನ್ಬಿಟ್ಟು ನಾವುಗಳೆಲ್ಲ ವೇಸ್ಟು, ನಟರುಗಳು ಮಾತ್ರ ದೇವ್ರ ತರ ಪೂಜೆ ಮಾಡ್ಬೇಕಾ? ನಟರು ಅಂದ್ರೆ ದೇವ್ರ ತರ ಪೂಜೆ ಮಾಡ್ಬೇಕಾ? ಸೊ ಆ ಆಂಗಲ್ ಹೇಳಿದ್ದು, ಆ ಆಂಗಲ್ ಅಲ್ಲಿ ಅಷ್ಟೇ. ಅಂದ್ರೆ ಎಲ್ಲಾರು ಮನುಷ್ಯರೇ. ಅವರು ಕಷ್ಟ ಬಿದ್ದಿದ್ದೀರಾ, ನೀವು ಕಷ್ಟ ಬಿದ್ದಿರ, ನಾನು ಕಷ್ಟ ಬಿದ್ದೀನಿ, ಸರ್ರು ಕಷ್ಟ ಬಿದ್ದಿರ್ತಾರೆ, ಇನ್ನೊಬ್ರು ಕಷ್ಟ ಬಿದ್ದಿರ್ತಾರೆ, ಎಲ್ಲರೂ ಕಷ್ಟ ಬಿದ್ದಿರ್ತಾರೆ. ಅದಕ್ಕೆ ನಟರಿಗೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಕೊಂಬಿರುತ್ತಾ ಅಂದ್ರೆ ಅವ್ರೇನಾದ್ರು ದೊಡ್ಡ ದೇವ್ರ? ಅಂದ್ರೆ ಅದರಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಫ್ಲೋಟ್ಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಎಲ್ಲಾ ತೀರನೂ ಇರ್ತಾರೆ, ಅದರಲ್ಲೂ ಇರ್ತಾರೆ. ಆದ್ರೆ ಅವ್ರಿಗೆ ಯಾಕೆ ಸ್ಪೆಷಲ್ ಮರ್ಯಾದೆ ಕೊಡ್ತೀರಾ? ಅಂದ್ರೆ ಸ್ಪೆಷಲ್ ಆಗಿ ಯಾಕೆ ನೋಡ್ತೀರಾ? ನಾವು ಮನುಷ್ಯರಲ್ವಾ? ನಾವು ಈಗ ವರ್ಲ್ಡ್ ಲೆವೆಲ್ಗೆ ನಾನು ಹೆಸರು ಮಾಡಿದ್ದೀನಿ, ನಮ್ನ ಯಾಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಲ್ಲ? ಅವ್ರಗಳ ನಟರನ್ನ ಮಾತ್ರ ಯಾಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀರಾ ಅಂತ ಈ ಮೀನಿಂಗ್ ಅಲ್ಲಿ ನಾನು ಮಾತಾಡಿರೋದು. ಅವ್ರಿಗೇನು ಕೊಂಬಿರುತ್ತಾ ಅಂತ ಹೇಳಿರೋದು ನಟರುಗಳಿಗೆ ಫುಲ್ ನೋಡಿ. ಇವ್ರೇನ್ ಮಾಡಿದರೆ ಅದನ್ನ ಸುದೀಪ್ ಸರ್ಗೆ ಅಂತ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಬೇಕಾದ್ರೆ TV9 ಅವ್ರು ಏನು ಕಟ್ ಮಾಡಿಲ್ಲ, ರಿಯಾಲಿಟಿ ಏನು ಅದೇ ಹಾಕಿದ್ದಾರೆ. ಅದನ್ನ ಫುಲ್ ನೋಡಿದಾಗ ನಟರು ಅಂದಾಗ 2 ಕೊಂಬಿದೆ ಅಂತ ಹೇಳ್ತೀನ, ಸುದೀಪ್ ಸರ್ ಅಂದಾಗ ಹೇಳ್ತೀನ, ಅದನ್ನ ಚೆಕ್ ಮಾಡ್ಕೊಳ್ಳಿ.